ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿನಿಮಾ ಅಂದ್ರೆ ಮನರಂಜನೆ. ಹಾಡು ಹಾಗೂ ದೃಶ್ಯಗಳ ಮೂಲಕ ನಮ್ಮನ್ನೆಲ್ಲ ಬೇರೆ ಲೋಕಕ್ಕೆ ಕೊಂಡೊಯ್ಯಬಲ್ಲ ಶಕ್ತಿ ಸಿನಿಮಾಗಿದೆ. ಒಂದು ಸಿನಿಮಾದಲ್ಲಿ ತೆರೆಯ ಮೇಲೆ ಕಲಾವಿದರು ಪಾತ್ರಗಳಿಗೆ ಜೀವ ತುಂಬಿದ್ರೆ ತೆರೆಯ ಹಿಂದೆ ಜೀವ ನೀಡೋರು ಅನೇಕರು. ಒಂದು ಸಿನಿಮಾದ ಸಾರಥಿ ಅಂದ್ರೆ ನಿರ್ದೇಶಕರು. ಹೀಗೆ ತಮ್ಮ ಮನದಲ್ಲಿ ಮೂಡಿದ ಕಥೆಗಳಿಗೆ ಜೀವ ತುಂಬಿ ಅದರಲ್ಲಿ ಯಶಸ್ವಿಯಾದವರು ಕೆಲವರಿದ್ರೆ, ಇನ್ನೂ ಕೆಲವರು ಪ್ರೇಕ್ಷಕರನ್ನ ತಲುಪುವಲ್ಲಿ ವಿಫಲರಾಗ್ತಾರೆ. ಇವತ್ತು ನಾವು ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಸಾರ್ವಕಾಲಿಕ ಯಶಸ್ಸನ್ನೇ ಗಳಿಸಿರುವ ನಿರ್ದೇಶಕರ ಬಗ್ಗೆ ನಿಮಗೆ ಹೇಳ್ತೀವಿ. ಭಾರತೀಯ ಚಿತ್ರರಂಗದ ಇಂದಿನ ಹಾಗೂ ಸಾರ್ವಕಾಲಿಕ ಹಿಟ್ ನಿರ್ದೇಶಕರಲ್ಲಿ ಎಸ್ ರಾಜಮೌಳಿ, ಅನಿಲ್ ರವಿಪುಡಿ, ರಾಜ್ಕುಮಾರ್ ಹಿರಾನಿ ಮುಂಚೂಣಿಯಲ್ಲಿದ್ದಾರೆ. ಆಧುನಿಕ ಚಿತ್ರರಂಗದಲ್ಲಿ ಬ್ಲಾಕ್ ಬಸ್ಟರ್ ಚಿತ್ರಗಳ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿದ್ದಾರೆ. ಭಾರತದ ಸೋಲು ಕಾಣದ ನಿರ್ದೇಶಕರಿವರು. ಮೊದಲಿಗೆ ಎಸ್ ರಾಜಮೌಳಿ. ಬಾಹುಬಲಿ, RRR ನಂತಹ ಪ್ಯಾನ್ ಇಂಡಿಯಾ ಹಿಟ್ ಚಿತ್ರಗಳ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಹೌದು, 2 ರಾಜ್ಯಗಳಿಗೆ ಸೀಮಿತವಾಗಿದ್ದ ತೆಲುಗು ಚಿತ್ರರಂಗವನ್ನ ಜಗತ್ತಿಗೆ ಪರಿಚಯಿಸಿದ ರಾಜಮೌಳಿ ಭಾರತೀಯ ಚಿತ್ರರಂಗದ ರಾಜನೇ ಸರಿ. ಕೇವಲ 12 ಸಿನಿಮಾ ಮಾಡಿದ್ರೂ ಸುಮಾರು 158 ಕೋಟಿ ರೂಪಾಯಿ ಒಡೆಯ ಈ ರಾಜಮೌಳಿ. ಭಾರತೀಯ ಚಿತ್ರರಂಗದಲ್ಲಿ ಚಲನಚಿತ್ರವೊಂದು ಸಾವಿರಾರು ಕೋಟಿ ರೂಪಾಯಿ ಮಾಡುವ ರುಚಿ ತೋರಿಸಿದವರೇ ರಾಜಮೌಳಿ. ಅವರು ತಮ್ಮ ನಿಘಂಟಿನಿಂದ ಫ್ಲಾಪ್ ಪದವನ್ನ ತೆಗೆದು ಹಾಕಿದ್ದಾರೆ ಅಂದ್ರೆ ತಪ್ಪಾಗದು. ಟಾಲಿವುಡ್ ತಾರೆಯರು ಕನಸಿನಲ್ಲೂ ಊಹಿಸಿರದ ಆಸ್ಕರ್ ಪ್ರಶಸ್ತಿಯನ್ನ ತಮ್ಮ ಸಿನಿಮಾದ ಮುಖಾಂತರ ಗಳಿಸಿದ್ರು. ಕಿರುತೆರೆ ಧಾರಾವಾಹಿ ನಿರ್ದೇಶಕರಾಗಿ ವೃತ್ತಿ ಜೀವನ ಆರಂಭಿಸಿದ ರಾಜಮೌಳಿ ಸ್ಟೂಡೆಂಟ್ ನಂಬರ್ 1 ಚಿತ್ರದ ಮೂಲಕ ಚಲನಚಿತ್ರ ನಿರ್ದೇಶಕರಾದರು. ಆನಂತರ ಚಿತ್ರದಿಂದ ಚಿತ್ರಕ್ಕೆ ತಮ್ಮ ಮಟ್ಟವನ್ನ ಹೆಚ್ಚಿಸಿಕೊಂಡು ತೆಲುಗು ಚಿತ್ರರಂಗಕ್ಕೆ ಹೊಸ ಭಾಷ್ಯ ಬರೆದ್ರು. ಬಾಹುಬಲಿ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ವಿಧ್ವಂಸಕತೆಯನ್ನ ಸೃಷ್ಟಿಸಿದ್ರು. RRR ಮೂಲಕ ಆಸ್ಕರ್ ಶ್ರೇಣಿಗೆ ಹೋದ್ರು. ಇದುವರೆಗೆ 12 ಚಿತ್ರಗಳನ್ನ ಮಾಡಿರುವ ರಾಜಮೌಳಿ ದೇಶಾದ್ಯಂತ ಅತ್ಯುತ್ತಮ ಮನ್ನಣೆ ಗಳಿಸಿದ್ದಾರೆ. ಗಳಿಸಿದ ಹಣದಲ್ಲಿ ಮನೆ, ಕಾರು, ಬಂಗಲೆ ಮತ್ತಿತರ ಆಸ್ತಿಗಳನ್ನು ಹೊಂದಿ ಕುಟುಂಬದೊಂದಿಗೆ ಸುಂದರ ಜೀವನ ಕಟ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿನಿ ಜಗತ್ತು ಬಿಟ್ರೆ ಹೊರಗಡೆ ಹೆಚ್ಚು ಕಾಣಿಸಿದ ರಾಜಮೌಳಿ ಹೈದರಾಬಾದ್ನ ಮಣಿಕೊಂಡದಲ್ಲಿ ಐಷಾರಾಮಿ ಬಂಗಲೆ ಹೊಂದಿದ್ದಾರೆ. ಅಲ್ಲದೆ ಹೊರವಲಯದಲ್ಲಿ ತೋಟದ ಮನೆಯ ಜೊತೆಗೆ ಜಮೀನನ್ನು ಹೊಂದಿದ್ದಾರೆ. ಇನ್ನು ವಿವಿಧ ನಗರಗಳಲ್ಲಿ ಫ್ಲಾಟ್ಗಳನ್ನ ಹೊಂದಿದ್ದಾರೆ. ಇದೆಲ್ಲದರ ಹೊರತಾಗಿ ಅವರ ಬಳಿ BMW 7 ಸೀರೀಸ್, ರೇಂಜ್ ರೋವರ್, ಓಲ್ವೋ ಮತ್ತಿತರ ದುಬಾರಿ ಕಾರ್ಗಳಿವೆ. ಒಟ್ಟು ಆಸ್ತಿ 158 ಕೋಟಿ ರೂಪಾಯಿವರೆಗಿದೆ. ಬಾಹುಬಲಿ ಮತ್ತು RRR ಚಿತ್ರಗಳ ಮೂಲಕ ನಿರೀಕ್ಷೆಗೂ ಮೀರಿ ರಾಜಮೌಳಿ ಬೆಳೆದು ನಿಂತಿದ್ದಾರೆ. ರಾಜ್ಕುಮಾರ್ ಹಿರಾನಿ ಬಾಲಿವುಡ್ನ ಅತ್ಯಂತ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ರು. ಇವರು ಸಾಮಾಜಿಕ ವಿಷಯಗಳನ್ನ ಹಾಸ್ಯದೊಂದಿಗೆ ನಿರೂಪಿಸುವ ಚಿತ್ರಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರ ನಿರ್ದೇಶನದ ಪ್ರಮುಖ ಚಿತ್ರಗಳಂದ್ರೆ ಮುನ್ನಾ ಬಾಯ್ MBBS 2003ರಲ್ಲಿ ರಿಲೀಸ್ ಆಯಿತು. ಇನ್ನು 2006ರಲ್ಲಿ ತೆರೆ ಕಂಡ ಲಗೆ ರಹೋ ಮುನ್ನಾ ಭಾಯ್, 2009ರಲ್ಲಿ 3 ಇಡಿಯಟ್ಸ್, 2014ರಲ್ಲಿ PK, 2018ರಲ್ಲಿ ಸಂಜು ಹಾಗೂ 2023ರಲ್ಲಿ ಡಂಕಿ. ಇವರ ಎಲ್ಲಾ ಚಿತ್ರಗಳು ದೊಡ್ಡ ಯಶಸ್ಸನ್ನ ಕಂಡಿವೆ. ಅನಿಲ್ ರವಿಪುಡಿ. ಕಥೆ ಮತ್ತು ಹಾಸ್ಯದ ಮೂಲಕ ಜನಮನ ಗೆದ್ದವರು. ಅನಿಲ್ ರವಿಪುಡಿ ಒಬ್ಬ ಭಾರತೀಯ ಚಲನಚಿತ್ರ ನಿರ್ಮಾಪಕ ಮತ್ತು ಚಿತ್ರಕಥೆಗಾರ. ಇವರು ಮುಖ್ಯವಾಗಿ ದಕ್ಷಿಣ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಾರೆ. 2009ರಲ್ಲಿ ಸಂಘಂ, 2013ರಲ್ಲಿ ಮಸಾಲಾ, 2014ರಲ್ಲಿ ಆಗಡು, 2017ರಲ್ಲಿ ಪಟಾಕಿ ಅಂತಹ ಚಿತ್ರಗಳಲ್ಲಿ ಚಿತ್ರಕಥೆಗಾರರಾಗಿ ಕೆಲಸ ಮಾಡಿದ್ದಕ್ಕಾಗಿ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇವುಗಳ ಜೊತೆಗೆ ಅವರು ಆಕ್ಷನ್, ಹಾಸ್ಯ ಚಲನಚಿತ್ರಗಳಾದ ಪಟಾಸ್ ಮತ್ತು ಸುಪ್ರೀಂ ಹಾಗೂ 2017ರಲ್ಲಿ ರವಿತೇಜ ನಟಿಸಿದ ರಾಜಾ ದಿ ಗ್ರೇಟ್ ಅನ್ನು ಸಹ ಬರೆದು ನಿರ್ದೇಶಿಸಿದ್ದಾರೆ. ಇತರ ಗಮನಾರ್ಹ ಚಿತ್ರಗಳನ್ನ ನೋಡ್ತಾ ಹೋಗೋದಾದ್ರೆ 2010ರಲ್ಲಿ ತೆರೆ ಕಂಡ ಹ್ಯಾಪಿಗಾ, 2015ರಲ್ಲಿ ಪಾಂಡಗ ಚೇಸಿಕೋ ಇವರಿಗೆ ಕ್ರೆಡಿಟ್ ತಂದುಕೊಟ್ಟಿವೆ. ಇನ್ನು 2017ರ ರಿಲೀಸ್ಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೊಟ್ಟ ಶಿವ, ಕೆಟ್ಟ ಶಿವ ಹಾಗೂ ರಾಜಾ ದಿ ಗ್ರೇಟ್ ಇವರಿಗೆ ಸಾಕಷ್ಟು ಹೆಸರು ತಂದುಕೊಟ್ಟಿರುವಂತಹ ಸಿನಿಮಾಗಳು. ಹಾಗೆ 2019ರಲ್ಲಿ F2 ಹಾಗೂ 2020ರಲ್ಲಿ ಸರಿಲೇರು ನೀಕೆವ್ವರು ಸಿನಿಮಾ ಇವರ ಜನಪ್ರಿಯತೆಯನ್ನ ಇನ್ನಷ್ಟು ಉತ್ತುಂಗಕ್ಕೇರಿಸಿವೆ. ಪ್ರಶಾಂತ್ ನೀಲ್. ಕಲಾತ್ಮಕ ಮತ್ತು ಮಾಸ್ ಚಿತ್ರಗಳ ಅಪರೂಪದ ಸಮನ್ವಯ. ಹೌದು, ಕನ್ನಡ ಮತ್ತು ತೆಲುಗು ಚಲನಚಿತ್ರಗಳಲ್ಲಿ ಕೆಲಸ ಮಾಡುವ ಭಾರತೀಯ ಚಲನಚಿತ್ರ ನಿರ್ದೇಶಕ ಮತ್ತು ಚಿತ್ರಕಥೆಗಾರ ಪ್ರಶಾಂತ್ ನೀಲ್.
ಕನ್ನಡ ಆಕ್ಷನ್ ಥ್ರಿಲ್ಲರ್ ಚಿತ್ರ ಉಗ್ರಂನೊಂದಿಗೆ ಪಾದಾರ್ಪಣೆ ಮಾಡಿದ್ರು ಮತ್ತು ನಂತರ ಕೆಜಿಎಫ್ ಫ್ರಾಂಚೈಸಿಯನ್ನ ನಿರ್ದೇಶಿಸಿದ್ರು. ಕೆಜಿಎಫ್ ಚಾಪ್ಟರ್ 2 ಸಾರ್ವಕಾಲಿಕ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರವಾಯಿತು. ತರುವಾಯ ನೀಲ್ ತಮ್ಮ ಮೊದಲ ತೆಲುಗು ಚಲನಚಿತ್ರ ಸಲಾರ್ ಪಾರ್ಟ್ 1 ಕದನ ವಿರಾಮ 2023ರಲ್ಲಿ ರಿಲೀಸ್ ಮಾಡಿದ್ರು. ಲೋಕೇಶ್ ಕನಕರಾಜ್ ಆಕ್ಷನ್ ಮತ್ತು ಕಾಮಿಡಿ ಚಿತ್ರಗಳ ಮೂಲಕ ಬಾಕ್ಸ್ ಆಫೀಸ್ ಧೂಳೆಬ್ಬಿಸುವ ನಿರ್ದೇಶಕ. ಲೋಕೇಶ್ ಕನಕರಾಜ್ ತಮಿಳುನಾಡು ಚಲನಚಿತ್ರೋದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಚಲನಚಿತ್ರ ನಿರ್ದೇಶಕ ಮತ್ತು ಚಿತ್ರಕಥೆಗಾರ. 2016ರಿಂದ ಅವರು ಮಹಾನಗರಂ, ಖೈದಿ, ವಿಕ್ರಮ್, ಲಿಯೋನಂತಹ ಚಲನಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. 2020ರಲ್ಲಿ ವಿಜಯ್ ಮತ್ತು ವಿಜಯ್ ಸೇತುಪತಿ ಅವರೊಂದಿಗೆ ಮಾಸ್ಟರ್ ಚಿತ್ರವನ್ನ ನಿರ್ದೇಶಿಸಿದ್ರು. ಅಟ್ಲಿ ಕುಮಾರ್ ಇತ್ತೀಚಿನ ದಿನಗಳಲ್ಲಿ ಸತತ ಯಶಸ್ವಿ ಚಿತ್ರಗಳನ್ನ ನೀಡ್ತಾ ಇದ್ದಾರೆ. ವೃತ್ತಿಪರವಾಗಿ ಅಟ್ಲಿ ಅಂತಲೇ ಕರೆಯಲ್ಪಡುವ ಅರುಣ್ ಕುಮಾರ್ ಒಬ್ಬ ಭಾರತೀಯ ಚಲನಚಿತ್ರ ನಿರ್ಮಾಪಕ. ಮುಖ್ಯವಾಗಿ ತಮಿಳು ಚಲನಚಿತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಇವರು 2013ರಲ್ಲಿ ರಾಜ ರಾಣಿ ಚಿತ್ರದ ಮೂಲಕ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದ್ರು. ಇದಕ್ಕಾಗಿ ಅವರಿಗೆ ವಿಜಯ್ ಪ್ರಶಸ್ತಿ ಮತ್ತು ತಮಿಳುನಾಡು ರಾಜ್ಯ ಅತ್ಯುತ್ತಮ ಸಂಭಾಷಣೆ ಬರಹಗಾರ ಪ್ರಶಸ್ತಿಯಿಂದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ನೀಡಲಾಯಿತು. ವಿಜಯ್ ಅವರನ್ನ ಒಳಗೊಂಡ ಥೇರಿ, ಮೆರ್ಸಲ್ ಮತ್ತು ಬಿಗಿಲ್ ಚಿತ್ರಗಳನ್ನ ಆಟ್ಲಿ ಬರೆದು ನಿರ್ದೇಶಿಸಿದ್ದಾರೆ. ಇವರು 2023ರಲ್ಲಿ ಜವಾನ್ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಮರಿ ಸೆಲ್ವರಾಜ್ ಒಬ್ಬ ಭಾರತೀಯ ಚಲನಚಿತ್ರ ನಿರ್ದೇಶಕ, ಚಿತ್ರಕಥೆಗಾರ, ನಿರ್ಮಾಪಕ ಹಾಗೂ ಗೀತ ರಚನೆಕಾರ. ಮುಖ್ಯವಾಗಿ ತಮಿಳು ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾರೆ. ಇವರು ರಾಮ್ ಅವರ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. 2018ರಲ್ಲಿ ಪರಿಯೋರುಂ ಪೆರುಮಾಳ್ ಚಿತ್ರದ ಮೂಲಕ ನಿರ್ದೇಶನ ಮಾಡಿದ್ರು. ಇದು ಹೆಚ್ಚು ಪಾಸಿಟಿವ್ ರಿವ್ಯೂಸ್ ಗಳನ್ನ ಪಡೆಯಿತು ಮತ್ತು ಅನೇಕ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳನ್ನ ಕೂಡ ಪಡೆಯಿತು. ಸಿಂಗಿರೆಡ್ಡಿ ನಾಗ್ ಅಶ್ವಿನ್ ರೆಡ್ಡಿ ಅಥವಾ ನಾಗ್ ಅಶ್ವಿನ್ ಅಂತಲೇ ಜನಪ್ರಿಯರಾಗಿರುವ ಇವರು ತೆಲುಗು ಚಿತ್ರರಂಗದಲ್ಲಿನ ತಮ್ಮ ಕೆಲಸಕ್ಕೆ ಹೆಸರುವಾಸಿಯಾದ ಭಾರತೀಯ ಚಲನಚಿತ್ರ ನಿರ್ದೇಶಕ ಮತ್ತು ಚಿತ್ರಕಥೆಗಾರ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ನಂದಿ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ನ್ಯೂಯಾರ್ಕ್ ಚಲನಚಿತ್ರ ಅಕಾಡೆಮಿಯ ಪದವೀಧರರಾದ ಅಶ್ವಿನ್, ಶೇಖರ್ ಕಮ್ಮುಲಾ ಅವರ ಸಹಾಯಕ ನಿರ್ದೇಶಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. 2015ರಲ್ಲಿ ಯವೆಡೆ ಸುಬ್ರಹ್ಮಣ್ಯಂ ಎಂಬ ಹೊಸ ಚಲನಚಿತ್ರದೊಂದಿಗೆ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದ್ರು. ಇದು ಅವರಿಗೆ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ನಂದಿ ಪ್ರಶಸ್ತಿಯನ್ನ ತಂದುಕೊಟ್ಟಿತು. ನೆಲ್ಸನ್ ದಿಲೀಪ್ ಕುಮಾರ್ ತಮಿಳು ಚಿತ್ರರಂಗದ ಪ್ರಮುಖ ನಿರ್ದೇಶಕ ಮತ್ತು ಚಿತ್ರಕಥೆಗಾರ. ಡಾರ್ಕ್ ಕಾಮಿಡಿ ಮತ್ತು ಆಕ್ಷನ್ ಕಥಾಹಂದರ ಹೊಂದಿರುವ ಚಿತ್ರಗಳಿಗೆ ಜನಪ್ರಿಯರು. 2018ರಲ್ಲಿ ಕೋಲಮಾವು ಕೋಕಿಲ, 2021ರಲ್ಲಿ ಡಾಕ್ಟರ್, 2022ರಲ್ಲಿ ಬೀಸ್ಟ್ ಮತ್ತು ರಜನಿಕಾಂತ್ ಅಭಿನಯದ ಬ್ಲಾಕ್ ಬಸ್ಟರ್ ಜೈಲರ್ ಇವರ ಪ್ರಮುಖ ಚಿತ್ರಗಳು. ಸಂದೀಪ್ ರೆಡ್ಡಿ ವಾಂಗಾ ಒಬ್ಬ ಭಾರತೀಯ ಚಲನಚಿತ್ರ ನಿರ್ದೇಶಕ, ಚಿತ್ರಕಥೆಗಾರ ಮತ್ತು ಸಂಪಾದಕರಾಗಿದ್ದು ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ. ವಾಂಗಾ 2017ರಲ್ಲಿ ಅರ್ಜುನ್ ರೆಡ್ಡಿ ಸಿನಿಮಾದೊಂದಿಗೆ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದ್ರು. ನಂತರ 2019ರಲ್ಲಿ ಅದರ ಹಿಂದಿ ರೀಮೇಕ್ ಕಬೀರ್ ಸಿಂಗ್ ಅನ್ನ ಕೂಡ ನಿರ್ದೇಶಿಸಿದ್ರು. ಇದು ಆ ಕಾಲದ ಅತಿ ಹೆಚ್ಚು ಗಳಿಕೆಯ A-rated ಭಾರತೀಯ ಚಿತ್ರವಾಯಿತು. ಹಿಂದಿ ಭಾಷೆಯ ಆಕ್ಷನ್ ಡ್ರಾಮಾ ಆನಿಮಲ್ನೊಂದಿಗೆ ವಾಂಗಾ ಅವರ ಪ್ರಾಮುಖ್ಯತೆ ಹೆಚ್ಚಾಯಿತು. ಇದು ಸಾಮಾನ್ಯವಾಗಿ ವಿಮರ್ಶಕರಿಂದ ಮಿಶ್ರ ವಿಮರ್ಶೆಗಳನ್ನ ಪಡೆಯಿತು. ಆದರೂ ಕೂಡ ಈ ಚಿತ್ರ 10ನೇ ಅತಿ ಹೆಚ್ಚು ಗಳಿಕೆಯ ಭಾರತೀಯ ಚಲನಚಿತ್ರ ಮತ್ತು ಆ ಕಾಲದ ಅತಿ ಹೆಚ್ಚು ಗಳಿಕೆಯ A-rated ಭಾರತೀಯ ಚಲನಚಿತ್ರವಾಗಿ ಹೊರಹೊಮ್ಮಿತು. ಆನಿಮಲ್ಗಾಗಿ ವಾಂಗಾ 69ನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಚಿತ್ರಕಥೆ ಬರಹಗಾರ ಮತ್ತು ಅತ್ಯುತ್ತಮ ಸಂಪಾದಕರಾಗಿ ನಾಮನಿರ್ದೇಶನಗೊಂಡರು. ಅಯಾನ್ ಮುಖರ್ಜಿ ಹಿಂದಿ ಚಲನಚಿತ್ರಗಳಲ್ಲಿ ಕೆಲಸ ಮಾಡುವ ಭಾರತೀಯ ಚಲನಚಿತ್ರ ನಿರ್ಮಾಪಕರು. ಮುಖರ್ಜಿ ಸಮರ್ಥ್ ಕುಟುಂಬದ ಸದಸ್ಯರಾದ ಅವರು ಕರಣ್ ಜೋಹರ್ ನಿರ್ಮಾಣ ಬ್ಯಾನರ್ ಧರ್ಮ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಟ ರಣಬೀರ್ ಕಪೂರ್ ಅವರ ಸಹಯೋಗಕ್ಕೆ ಹೆಸರುವಾಸಿಯಾಗಿದ್ದಾರೆ. 2009ರಲ್ಲಿ ಮುಖರ್ಜಿ ವೇಕಪ್ ಸಿಡ್ ಎನ್ನೋ ಹಿಂದಿ ಚಿತ್ರದೊಂದಿಗೆ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದ್ರು. ಇದು ಉತ್ತಮ ವಿಮರ್ಶೆಗಳು ಮತ್ತು ಬಾಕ್ಸ್ ಆಫೀಸ್ ಗಳಿಕೆಯನ್ನ ಗಳಿಸಿತು. ಮುಂದಿನ 2 ನಿರ್ದೇಶನಗಳಾದ ಎ ಜವಾನಿ ಹೇ ದಿವಾನಿ, ಫ್ಯಾಂಟಸಿ ಆಕ್ಷನ್ ಸಾಹಸ ಚಿತ್ರ ಬ್ರಹ್ಮಾಸ್ತ್ರ ಭಾಗ 1, ಶಿವ ಅತಿ ಹೆಚ್ಚು ಗಳಿಕೆ ಮಾಡಿದ ಹಿಂದಿ ಚಲನಚಿತ್ರಗಳಲ್ಲಿ ಸ್ಥಾನ ಪಡೆದಿವೆ. ಈ 3 ಚಿತ್ರಗಳು ಅವರಿಗೆ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ ಫೇರ್ ಪ್ರಶಸ್ತಿಗೆ ನಾಮನಿರ್ದೇಶನಗಳನ್ನ ಗಳಿಸಿದ್ವು. ಜೊತೆಗೆ ವೇಕಪ್ ಸಿಡ್ ಅವರಿಗೆ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಸಹ ಗೆದ್ದುಕೊಟ್ಟಿದೆ. ಆದಿತ್ಯ ಧರ್ ಒಬ್ಬ ಭಾರತೀಯ ಚಲನಚಿತ್ರ ನಿರ್ಮಾಪಕ, ಚಿತ್ರಕಥೆಗಾರ,
ನಿರ್ಮಾಪಕ ಮತ್ತು ಗೀತರಚನೆಕಾರ. ಅವರು ಹಿಂದಿ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾರೆ. ಈ ಹಿಂದೆ ಚಿತ್ರಕಥೆಗಾರ ಮತ್ತು ಗೀತ ರಚನೆಕಾರರಾಗಿ ಕೆಲಸ ಮಾಡಿದ್ದ ಧರ್ 2019ರ ಯುದ್ಧ ಚಿತ್ರ ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದ್ರು. ಇದು ಸಾಕಷ್ಟು ಯಶಸ್ಸನ್ನ ಗಳಿಸಿತು. ಜೊತೆಗೆ ಅತ್ಯುತ್ತಮ ನಿರ್ದೇಶನಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ದೊರಕಿಸಿಕೊಡ್ತು. ಇನ್ನು 2025ರಲ್ಲಿ ಸ್ಪೈ ಆಕ್ಷನ್ ಥ್ರಿಲ್ಲರ್ ಆದ ದುರಂದರ್ ಹಾಗೂ 2026ರಲ್ಲಿ ದುರಂದರ್ ದಿ ರಿವೆಂಜ್ ಸಿನಿಮಾ ಭಾರೀ ಯಶಸ್ಸನ್ನ ತಂದುಕೊಟ್ಟಿದೆ. ಎರಡು ಬಾಕ್ಸ್ ಆಫೀಸ್ನಲ್ಲಿ 1,000 ಕೋಟಿಗಿಂತ ಹೆಚ್ಚು ಗಳಿಸಿದ್ವು.